ರಾಷ್ಟ್ರ ರಾಜಧಾನಿ ದೆಹಲಿ ಚಟುವಟಿಕೆಯ ಆಗರ ಆಗಿದೆ. ಯಾಕಂದರೆ ರಾಜ್ಯದ ಮಂತ್ರಿಗಳಲ್ಲಿದ್ದಾರೆ, ರಾಜ್ಯದ ರಾಜ್ಯದ ಹಾಲಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, KPCC ಅಧ್ಯಕ್ಷರಿದ್ದಾರೆ, ಹಿರಿಯ ನಾಯಕರುಗಳಿದ್ದಾರೆ, ಶಾಸಕರ ಹಿಂಡು ದಂಡು ಇದೆ, MP ಗಳಿದ್ದಾರೆ. ಹೀಗಾಗಿ ಏನು ಅಂದರೆ ಅದು ಚಟುವಟಿಕೆಯ ಕೇಂದ್ರ ಬಿಂದು. ಜೊತೆಗೆ AICC ಅಧ್ಯಕ್ಷರು ಕೂಡ ಕರ್ನಾಟಕದವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರ ಜೊತೆಗೆ ಮೀಟಿಂಗು. ಅದಕ್ಕಿಂತ ಮೊದಲು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಮೀಟಿಂಗ್ ಮಾಡಿದ್ದಾರೆ. ಯಾರ್ಯಾರನ್ನ ಆಯ್ಕೆ ಮಾಡಬೇಕು, ಯಾರ್ಯಾರನ್ನ ಬಿಡಬೇಕು ಪಟ್ಟಿ ದೊಡ್ಡ ಪ್ರಮಾಣದಲ್ಲೇ ಇದೆ. ಸಿದ್ದರಾಮಯ್ಯವ್ರದ್ದೊಂದು ಪಟ್ಟಿ ಇದೆ, DK ಶಿವಕುಮಾರ್ ಅವ್ರದ್ದೊಂದು ಪಟ್ಟಿ ಇದೆ. ಮೊದಲ ಪಟ್ಟಿನಲ್ಲಿ ಯಾವ ತೊಡಕುಗಳೂ ಕೂಡ ಆಗಿಲ್ಲ. ಸೊ ಆ ರೀತಿ ಎಲ್ಲವೂ ಕೂಡ ಭಾಳ ಸರಳವಾಗಿ ಸುಸೂತ್ರವಾಗಿ ನಡೆದಿದೆ. ಎರಡನೇದು ಕೂಡ ಹಾಗೆ ಆಗಬೇಕು ಅಂತ. ಇನ್ನು ಈ ದೆಹಲಿನಲ್ಲಿ ಬಹಳಷ್ಟು ಜನ ಬೀಡುಬಿಟ್ಟಿದ್ದಾರೆ, ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಲಕ್ಷ್ಮಣ ಸವದಿ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಅಂದರೆ ಈ ಪಕ್ಷ ಬದಲಿಸುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆ, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಬೆಳಗಾವಿ ದೊಡ್ಡ ಜಿಲ್ಲೆ, ಹೀಗಾಗಿ ಪೈಪೋಟಿ ಇದೆ. ಎರಡಕ್ಕಿಂತ ಹೆಚ್ಚು ಜನರನ್ನು ಮಂತ್ರಿ ಮಾಡಿದಂಥ ಉದಾಹರಣೆ ಕೂಡ ಇದೆ. ಒಂದೊಂದೇ ಸಮುದಾಯದಿಂದ ಇಬ್ಬಿಬ್ಬರನ್ನೂ ತಗೊಂಡಿದ್ದಂಥ ಉದಾಹರಣೆ ಇದೆ. ಹೀಗಾಗಿ ನನ್ನನ್ನು ಕನ್ಸಿಡರ್ ಮಾಡಬೇಕು. ಬನ್ನಿ, ಕಾಶಪ್ಪನವರಾಗಿರ್ಬೋದು, ಲಕ್ಷ್ಮಣ್ ಸವದಿಯವರಾಗಿರ್ಬೋದು, ಅಶೋಕ್ ಪಟ್ಟಣ್, ಜಯಚಂದ್ರ, ಹೀಗೆ ನಾಯಕರು ಏನು ಹೇಳ್ತಾರೆ ನೋಡೋ ಬನ್ನಿ. ಇನ್ನೂ ಯಾರಿಗೆ ಭೇಟಿಯಾಗಿಲ್ಲ. ಈಗ ರಾತ್ರಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 10:10ವರೆಗೆ ನಾವು ಭೇಟಿ ಆಗ್ತೀವಿ. ಇಬ್ಬರು ನಾಯಕರಿಗೂ ಭೇಟಿ ಆಗ್ತೀವಿ. ಭೇಟಿಯಾಗಿ ಅಷ್ಟೇ. ಈಗ ನಿಮ್ಗೆ ಹಿಂದೆ ಅಶ್ಯೂರೆನ್ಸ್ ಮಾಡಿತ್ತು ಅಂತ ಹೇಳ್ತಿದ್ದಾರೆ, ನೀವು ಪಾರ್ಟಿ ಚೇಂಜ್ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನು ಮಾಡ್ತಾರೆ ಅಂತ. ಲಾಸ್ಟ್ ಟೈಮೇ ಆಗಬೇಕಾಗಿತ್ತು ಅನ್ನೋಂಥದ್ದು ಕೂಡ ಒಂದು ಚರ್ಚೆ ಇತ್ತು, ಆಗಿರಲಿಲ್ಲ. ಈ ಬಾರಿ ನಿರೀಕ್ಷೆ ಜಾಸ್ತಿ ಇದೆ. ಅವೆಲ್ಲ ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳೋಕ್ಕಾಗಲ್ಲ. ನೋಡೋಣ. ಬಟ್ ನಿಮ್ಮ ಜಿಲ್ಲೆಯಲ್ಲೇ ಕಾಂಪಿಟೇಷನ್ ಜಾಸ್ತಿ ಇದೆ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ನಾವು ಕಸರತ್ತು ಮಾಡೋಕ್ಕೆ ಬಂದಿದ್ದೀವಿ, ಪ್ರಯತ್ನ ಮಾಡೋದಕ್ಕೆ ನಾವು ಇಲ್ಲಿ ಆಗಮಿಸಿದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಅಂತ BK ಹರಿಪ್ರಸಾದ್ ಸಾಹೇಬರಿಗೆ, KC ವೇಣುಗೋಪಾಲ್ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲ ಅವರಿಗೆ ಮನವಿ ಮಾಡಿಕೊಂಡಿದ್ವಿ. ಯುವಕರಿಗೆ ಇವತ್ತು ನಮ್ಮ ರಾಷ್ಟ್ರ ನಾಯಕರಂತ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈಗಾಗಲೇ ಯುವಕರಿಗೆ ಒಂದು ಸಂಘಟನೆ ಮುಖಾಂತರ ಬಂದಂಥವ್ರಿಗೆ ಗುರುತಿಸಿ ಅವಕಾಶ ಕೊಡುವಂತಿದ್ದಾರೆ. ಸಮುದಾಯವಾರ ಆಗಿರ್ಬೋದು, ಪ್ರಾತಿನಿಧ್ಯವನ್ನು ನೀಡಬೇಕು ಅನ್ನೋದು ಇದೆ. ವಿಭಾಗ 6, ಯಾಕಂದರೆ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಕರ್ನಾಟಕದಲ್ಲಿ ಏನು ವೀರಶೈವ ಲಿಂಗಾಯತರು ನಾವೆಲ್ಲ ಹೇಳ್ತೀವಿ, ಆ ಒಳಪಂಗಡದಲ್ಲೇ ಒಂದು ದೊಡ್ಡ ಸಮುದಾಯ. ಈ ಸಮುದಾಯಕ್ಕೆ ಕಳೆದ ಬಾರಿ 2 ಸ್ಥಾನವನ್ನು ಅವಕಾಶ ಕೊಟ್ಟಿದ್ದು, ಈ ಬಾರಿ ಕೂಡ 2 ಸ್ಥಾನವನ್ನು ಅವಕಾಶ ಕೊಡ್ತಾರೆ. ಅದರಲ್ಲಿ ನನಗೂ ಕೂಡ ಬಾಗಲಕೋಟೆ ಜಿಲ್ಲೆಯಿಂದ ನನಗೂ ಕೂಡ ಅವಕಾಶ ಕೊಡ್ತಾರೆ ಅನ್ನೋದು ವಿಶ್ವಾಸ, ಭರವಸೆ ನನ್ನಲ್ಲಿದೆ. ಇವತ್ತು ನಾಳೆ ಆಗ್ಬೋದು ಅಂತ ಭಾಳ ಆಶಾಭಾವನೆಯಿಂದ ನಾವೆಲ್ಲ ಇದ್ದೀವಿ. ಎಲ್ಲರೂ ಬಂದಿದ್ದಾರೆ. CM ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ, ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ, ಆಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಮೀಟಿಂಗ್ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಆದಮೇಲೆ ಇವತ್ತು ಮುಗಿದರೆ ಸರಿ, ಇಲ್ಲಾಂದರೆ ನಾಳೆ ಒಂದಿನ ಆಗ್ಬೋದು. ಆದರೆ ಮೋಸ್ಟ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಆಗುತ್ತೆ. 2 ದಿನದಾಗ ಮಿನಿಸ್ಟ್ರಿ ಆಗ್ಬೋದು ಅಂತ ಭಾಳ ಆಶಾಭಾವನೆ ಇದ್ದೀವಿ. ಸರ್, ಈಗ ನಿಮ್ಮ ಜಿಲ್ಲೆಯಲ್ಲಿ ಭಾಳ ಕಾಂಪಿಟೇಷನ್ ಇದೆ. ಯಾವ ಜಿಲ್ಲೆನೇ ಇಲ್ಲ ಸ್ವಾಮಿ ಕಾಂಪಿಟೇಷನು, ಎಲ್ಲ ಜಿಲ್ಲೆಗೆ ಇದೆ. ಬೆಳಗಾವಿ ಅಂತ ಜಿಲ್ಲೆಯಲ್ಲಿ ಬೆಳಗಾವಿನೇ ಭಾಳ ದೊಡ್ಡ ಜಿಲ್ಲೆ, ಅದಕ್ಕೆ ಭಾಳ ಜನ ಕಾಂಪಿಟೇಟರ್ಸ್ ಇದ್ದಾರೆ. ಎಲ್ಲ ಕಾಂಪಿಟೇಟರ್ಸ್ ಬೆಳಗಾವಿ ಜಿಲ್ಲೆ ಕಾಂಪಿಟೇಟರ್ಸ್ ಪೈಕಿ ನಾನೇ ಭಾಳ ಹಿರಿಯ. ಹಂಗೆ ನೋಡೋಕೆ ಹೋದ್ರೆ ರಾಜ್ಯದಾಗೆಲ್ಲ ಯಾರು ಮಂತ್ರಿಗಳು ಎಲ್ಲರ್ಕಿಂತ ನಾನೇ ಸೀನಿಯರ್ ಇದ್ದೀನಿ. ಹಂಗೆ ನೋಡೋಕೆ ಹೋದರೆ ಇದು ಏನಾಗಿದೆ, ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾಯಿಲ್ಲ ಅಷ್ಟೇ. ಜಾತಿ ಬಂದ್ರಿ ಪರಲ್ಲ. ನಾನು ಹೇಳೋದು ಹೈಕಮಾಂಡ್ನವ್ರಿಗಾಗಲಿ ನಮ್ಮ ರಾಜ್ಯದ ನಾಯಕರಿಗೆ ಜಾತಿ ನೋಡೋಕೆ ಹೋಗ್ಬಿಡಿ, ಪಕ್ಷ ನಿಷ್ಠೆ ಮತ್ತು ಎಷ್ಟು ದಿನದಿಂದ ಪಕ್ಷದ ದುಡಿತಾ ಇದ್ದಾನೆ, ಅವ್ನು ಸ್ಯಾಕ್ರಿಫೈಸ್ ಇನ್ನೇನು ಪಾರ್ಟಿಗೆ ಅದನ್ನು ನೋಡಿ ಕೊಟ್ಟರೆ ನ್ಯಾಯ ಸಿಕ್ಕಂಗಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ. ಕೊನೆ ಹಂತಕ್ಕೆ ಬಂದಿದೆ. ಬಹುಶಃ ಇವತ್ತು ಎಲ್ಲ ನಾಯಕರೆಲ್ಲರೂ ಕೂಡ ಇವತ್ತು ದೆಹಲಿನಲ್ಲಿ ಮೊಕ್ಕಾಂ ಮಾಡಿರೋದ್ರಿಂದ ಇವತ್ತು ಅಂತಿಮ ನಿರ್ಧಾರ ಆಗ್ತದೆ. 20ನೇ ತಾರೀಕು ಪಾರ್ಲಿಮೆಂಟ್ ಪ್ರಾರಂಭ ಆಗ್ತದೆ ಮತ್ತು ಅಸೆಂಬ್ಲಿನೂ ಕೂಡ ಪ್ರಾರಂಭ ಹತ್ತಿರದಲ್ಲೇ ಇದೆ. ಅಸೆಂಬ್ಲಿನೂ ಕೂಡ ಹೊಸ ಸರ್ಕಾರ ರಚನೆ ಆದಮೇಲೆ ಅಸೆಂಬ್ಲಿನೂ ಕೂಡ ಮೀಟ್ ಆಗಬೇಕಾಗುತ್ತೆ. ಸ್ಪೀಕರ್ ಎಲೆಕ್ಷನ್ ಬೇರೆ ಆಗಬೇಕಾಗುತ್ತೆ. ಇದೆಲ್ಲದೂ ಕೂಡ ಇವತ್ತು ವರಿಷ್ಠರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ವಿಷಯ. ಸಮುದಾಯವಾರ ನೋಡಲಿ, ಆದರೆ ಎಲ್ಲಿ ಯಾವ ಸಮುದಾಯಕ್ಕೆ ಯಾವ ಪ್ರಾಂತದಲ್ಲಿ
ಇವತ್ತು ಕೈ ಬಿಟ್ಟು ಹೋಗಿದೆ. ಯಾರಿಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದಾರೆ, ಅದನ್ನೆಲ್ಲನೂ ನೋಡಬೇಕಾಗತ್ತೆ. ಸಮುದಾಯವಾರ ಅಂತ ಹೇಳಿಕೊಂಡು ಕೇವಲ ಹೆಸರಿಗೆ ಕೊಟ್ಟು ನಾಳೆ ಪಕ್ಷಕ್ಕೆ ಇದು ಒಂದು ಆಸ್ತಿ ಆಗದೇ ಇದ್ದರೆ, ಪಕ್ಷದ ಸಂಘಟನೆಯಲ್ಲಿ ಕೊರತೆ ಆದರೆ ಇದ್ರ ಜವಾಬ್ದಾರಿ ಯಾರು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ನಾನು ಎಕ್ಸ್ಪ್ರೆಷನ್ ಏನಿದೆ ಅಂದರೂ, ನಾವು ಬರೋದು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಲ್ಲಿ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಮತ್ತು ಮೊದಲನೇ ಸಲ 5 MP ಹೈದರಾಬಾದ್ ಕರ್ನಾಟಕ ಯಾವಾಗಲೂ ಬಂದಿಲ್ಲ. ಮೈನಾರಿಟಿ ಫುಲ್ 100% ಸಪೋರ್ಟ್ ಮಾಡಿ 5 MPಗೆ ಅಲ್ಲಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಗುರುಗಳು ಮತ್ತು ನಮ್ಮ ಸಮಾಜವರು ಈ ಸಲ ಹೈದರಾಬಾದ್ ಕರ್ನಾಟಕರಿಗೆ ಕೊಡಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. ಮತ್ತು ಈ ಸಲ ಒಂದು ಮೈನಾರಿಟೀಸ್ಗೆ 4 ಕೊಟ್ಟಿದ್ರು ಒಳ್ಳೆಯದಾಗ್ತದಂತ ನಮ್ಮ ಸಮಾಜ. ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು 1 ತಿಂಗಳ ಅಧಿಕಾರವನ್ನು ಸಮರ್ಥವಾಗಿ ಮುಗಿಸಿ ಡೆಲ್ಲಿಗೆ 2ನೇ ಹಂತದ ಸಂಪುಟ ವಿಸ್ತರಣೆಗೆ ಹೈಕಮಾಂಡಿನ ಅನುಮತಿಗಾಗಿ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಡೆಲ್ಲಿಯಲ್ಲಿ ಬಂದಾರ. ಅವ್ರ ಜೊತೆಯಲ್ಲಿ ನಾವೆಲ್ಲ ಶಾಸಕರು ಬಂದ್ವಿ. ನಾವು ಇಬ್ಬರು ಕ್ಯಾಪ್ಟನ್ ಬಂದಾಗ ನಾವೆಲ್ಲ ಸೈನಿಕರು ಬರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವ್ರು ಯಾರನ್ನೇ ಮಾಡಲಿ, ಅವ್ರು ಮಾಡಿದಂಥ ವ್ಯವಸ್ಥೆಗೆ ನಾವೆಲ್ಲರೂ ತಲೆಬಾಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡ್ವಿ. ಹೈಕಮಾಂಡ್ ಕೂಡ ನಮಗೆ ಸೂಚನೆ ಕೊಟ್ಟಿದೆ, ಅಂತ ಬೇಕಾಸ್ ನಿಮ್ಮ ಜನ ಆಗ್ಬೇಕನ್ನುವಂಥ ಬಯಕಿದ್ರು ಕೂಡ ನೀವು ಸಾರ್ವಜನಿಕವಾಗಿ ಏನು ಹೇಳಬೇಡ್ರಿ ಅಂತಾರೆ. ಅದಕ್ಕೆ ನಾವೆಲ್ಲರೂ ಮಂತ್ರಿ ಆಗಬೇಕನ್ನೋರು, ಆದರೆ ಮಾಡ್ತಕ್ಕಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ. ಅಲ್ಟಿಮೇಟ್ಲಿ ಎಲ್ಲ ನಾಯಕರು ಏನು ಕೂಡ ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಬಂದಿರ್ತೀವಿ. ನಾನು ಒಂದು ಬಾರಿ ಮಂತ್ರಿ ಆಗ್ಬೇಕಂತ ಕಳೆದ ಬಾರಿನೂ ಹೇಳಿದ್ದೆ, ಈಗೂ ಹೇಳ್ತೀನಿ. ಅಲ್ಟಿಮೇಟ್ಲಿ ಮಾಡಿದರೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು 5 ಕೋಟದಲ್ಲಿ ಕೊಡ್ರಿ ಅಂತ ನಾನು AICCಗೆ ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೆ ಎಲ್ಲರಿಗೂ ಮನವಿ ಮಾಡಿ ಅಲ್ಟಿಮೇಟ್ಲಿ ಕೊಟ್ಟರೆ. ಸೊ ಇದು ಸಂಗತಿ. ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಇನ್ನು ಮುಂದಿನ 2 ವರ್ಷದ ನಂತರದ ಕಥೆಗಳೇನೇನೋ. ಈಗಿರುವಂಥ ಸಂದರ್ಭದಲ್ಲಿ ಮಂತ್ರಿ ಆಗಬೇಕು. ತೀರಾ 4 ಸರಿಗಿದ್ದಿರೋರು, 5 ಸರಿಗಿದ್ದಿರೋರು ಅವರು ನಿರಂತರವಾಗಿ ಗೆಲ್ತಾನೆ ಬರ್ತಾ ಇದ್ದಾರೆ. ಹೊಸಬರು ಕೂಡ ಇದ್ದಾರೆ. ಸೊ ಇಂಥವರಲ್ಲಿ ಅನೇಕರು ನಮ್ಮನ್ನು ಮಂತ್ರಿ ಮಾಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ.